ಹಲೋ ಡಿಯರ್ ಸ್ಟೂಡೆಂಟ್ಸ್, ಸೊ ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅನ್ನೋ ಒಂದು ಚಾಪ್ಟರ್ ಮೇಲೆ ಬರುವಂತಹ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಗಳ ಬಗ್ಗೆ ಏನ್ ಮಾಡ್ತಾ ಇದೀವಿ, ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಿಮಗೆ ಬೇಕಾಗಿರೋ ಕೆಲವೊಂದು ಫಾರ್ಮುಲಾ ನೋಡ್ರಿ. ಸೊ ಹಿಯರ್ ವಿ ರಿಕ್ವೈರ್ ಸಮ್ ಫಾರ್ಮುಲಾ. ಸೊ ಯಾವ ಫಾರ್ಮುಲಾ ಬೇಕಾಗೋದು? ಸರ್ಕಲ್ ಮೇಲೆ ಇರುವಂತ ಫಾರ್ಮುಲಾ, ಹೌದಾ? ಸೊ ಏರಿಯಾ ಆಗಿರ್ಬೋದು, ಅದರ್ವೈಸ್ ಸರ್ಕಂಫರೆನ್ಸ್ ಆಗಿರ್ಬೋದು, ಹೌದಾ? ಸೊ ಸ್ಕ್ವೇರ್ ಮೇಲೆ ಬರುವಂತ ಫಾರ್ಮುಲಾ ಬೇಕು, ಹೌದಾ? ಸೊ ದಿಸ್ ಇಸ್ ಏರಿಯಾ ಆಫ್ ಸ್ಕ್ವೇರ್ ಆಗಿರ್ಬೋದು ಅಥವಾ ಪೆರಿಮೀಟರ್ ಆಗಿರ್ಬೋದು, ರೆಕ್ಟಾಂಗಲ್ ಫಾರ್ಮುಲಾ ಆಗಿರ್ಬೋದು, ಹೌದಾ? ಸೊ ಕ್ಯೂಬ್ ಆಯ್ತು, ಸ್ಪಿಯರ್, ಆಮೇಲೆ ಕೋನ್. ಸೊ ಇಷ್ಟೆಲ್ಲ ಏನೈತೆ ಅಲ್ವಾ, ನಮಗ ಫಾರ್ಮುಲಾ ಅವಶ್ಯಕತೆ ಇದಾವೆ. ಸೊ 2 ಮಾರ್ಕ್ಸ್ ನಲ್ಲಿ ಈ 3 ಫಾರ್ಮ್ಯಾಟ್ ಒಳಗಡೆ, ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಈ 3 ಫಾರ್ಮ್ಯಾಟ್ ಒಳಗೆ ಏನಾಗತ್ತಪ್ಪ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಅಪಿಯರ್ ಆಗ್ಬೋದು, ಅಲ್ಲ ಇಲ್ಲ 3 ಮಾರ್ಕ್ಸ್ ಕ್ವಶನ್ ಅಪಿಯರ್ ಆಗ್ಬೋದು. ಇಲ್ಲಿ ಏನದಲ್ಲ, ಕ್ಯೂಬ್ ಆಮೇಲೆ ಸ್ಪಿಯರ್, ಕೋನ್, ಇವೆಲ್ಲ ಏನಾಗತ್ತಪ್ಪ ಅಂತಂದ್ರೆ ಸೊ 3 ಮಾರ್ಕ್ಸ್ ಕ್ವಶನ್ ಅಪಿಯರ್ ಆಗುತ್ತೆ, ಹೌದಾ? ಸೊ ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರಬೇಕು ದ ರೇಟ್ ಆಫ್ ಚೇಂಜ್ ಆಫ್ ಒನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂತ, ಹೌದಾ? ಸೊ ಈ ನೀವೇನಾದ್ರೂ dy ಅಪಾನ್ dx ಬರೆದ್ರೆ ಏನಾಗತ್ತಪ್ಪ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತ, ಹೌದಾ? ಸೊ ds ಅಪಾನ್ dt ಅಂದ್ರೆ ಏನು? ಸೊ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ dv ಅಪಾನ್ dt ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿ. ಕ್ಲಿಯರಾ? ಸೊ ಈ ತರ ನೀವು ಈ ಸಿಂಬಾಲ್ ಗಳ ಬಗ್ಗೆ ಅವೇರ್ ಇರಬೇಕು. ಅಂದಾಗ ಏನಾಗತ್ತಪ್ಪ ಅಂದ್ರೆ ನಮಗೆ ಏನ್ ಕ್ಯಾಲ್ಕುಲೇಷನ್ ಮಾಡಕ್ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ, ಹೌದಾ? ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಎಕ್ಸಾಂಪಲ್. ಹಾಗಾದ್ರೆ ಫಸ್ಟ್ ಎಕ್ಸಾಂಪಲ್ ನೋಡ್ರಿ, ಏನದ ಇಲ್ಲಿ? ಸೊ ಗಿವನ್, ಸೊ 2 ಮಾರ್ಕ್ಸ್ ಕ್ವಶನ್ ಒಳಗಡೆ ಬರುವಂತ ಕ್ವಶನ್. ಸೊ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಅ ಸರ್ಕಲ್ ಪರ್ ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ವಾಟ್? ರೇಡಿಯಸ್, ಹೌದಾ? ಅಂದ್ರೆ ಏನು? ಸೊ ಏರಿಯಾ ಆಫ್ ಅ ಸರ್ಕಲ್ ಏನದಲ್ಲ, ಏರಿಯಾ ಆಫ್ ಅ ಸರ್ಕಲ್ ಚೇಂಜ್ ಆಗ್ಲಿಕ್ಕೆ ವಿತ್ ರೆಸ್ಪೆಕ್ಟ್ ಟು ವಾಟ್? ರೇಡಿಯಸ್ ಅಂತ. ಕ್ಲಿಯರಾ? ಹಂಗಾದ್ರ ಇಲ್ಲಿ ನಮ್ಗೆ ಗೊತ್ತಿರಬೇಕಾಗಿದ್ದೇನು? ಏರಿಯಾ ಆಫ್ ಅ ಸರ್ಕಲ್ ಫಾರ್ಮುಲಾ ನಿಮಗೆ ಏನಾಗಬೇಕು? ಮೊದಲ ಗೊತ್ತಿರಬೇಕು. ಕ್ಲಿಯರ್? ಸೊ ನವ್ ಸೊ ಇಲ್ಲಿ ಏನ್ ಮಾಡ್ತೀರಿ, ಈಗ ಏರಿಯಾ ಆಫ್ ದ ಸರ್ಕಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲ ಏರಿಯಾ ಆಫ್ ದ ಸರ್ಕಲ್ ನಿಮಗೆ ಗೊತ್ತದ, ಏನದ ಅದನ್ನ ಬರ್ಕೊಡ್ರಿ. ಸೊ ಸೊಲ್ಯೂಷನ್ ವಿ ಹ್ಯಾವ್, ಸೊ ವಿ ನೋ that, so we know that so we know that WKT, so area A equal to, it is pi r, it is square ಅಂತ ಹೇಳಿ. ಕ್ಲಿಯರ್ ಅದ? ಎಸ್. ಸೊ ಏರಿಯಾ ವ್ಯಾಲ್ಯೂ ಐತಿ ಇಲ್ಲಿ, ಹೌದಾ? ಸೊ ಹಂಗಾದ್ರೆ ಏನ್ ಮಾಡ್ಬೇಕು, ಈಗ ಈ ಏರಿಯಾನ ಡಿಫರೆನ್ಶಿಯೇಟ್ ಮಾಡ್ತೀರಿ. ಸೊ ಏರಿಯಾನ ಡಿಫರೆನ್ಶಿಯೇಟ್ ಮಾಡ್ತೀರಿ, ಏನಂತ ಹೇಳಿ? ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವಾಟ್? ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ತೀರಿ? ಆರ್. ಬಿಕಾಸ್ ಆಫ್ ವೈ ಹಿಯರ್ ಏನ್ ಹೇಳಿದಾರ? ಸೊ ಫೈಂಡ್ ದ ಏರಿಯಾ ಚೇಂಜ್ ಇನ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ವಾಟ್? ರೇಡಿಯಸ್ ಅಂತ ಹೇಳಿದ್ರಿಂದ ನೀವು ಏನ್ ಮಾಡ್ತೀರಿ? ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ ಮಾಡ್ತೀರಿ. ಅವಾಗ ಏನಾಗುತ್ತೆ? dA ಅಪಾನ್ dr is equal to, it is, so pi as it is ಹಂಗ ಉಳಿತು. ಸೊ ಡಿಫರೆನ್ಸಿಯೇಷನ್ ಆಫ್ ಆರ್ ಸ್ಕ್ವೇರ್ ಏನಾಯ್ತು? 2r ಅಂತ ಆಯ್ತು, ಹೌದಾ? ಎಸ್. ಹಾಗಾದ್ರೆ ಇಲ್ಲಿ ಏನ್ ಹೇಳ್ಯಾರ? ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ರಿ ವೆನ್ ಆರ್ ಈಕ್ವಲ್ ಟು ವಾಟ್? 5 ಸೆಂಟಿಮೀಟರ್, ಹೌದಾ? ಸೊ dA upon dr when r equal to what we have? r equal to what? 5 centimeter ಇದ್ದಾಗ, so therefore 2, it is pi into ಎಷ್ಟು ಬಂತು? 5 ಬಂತು. ಎಷ್ಟು ಬಂತು ವ್ಯಾಲ್ಯೂ? it is 10 pi ಬಂತು. ಈಗ ಯೂನಿಟ್ ಬರೀತೀವಿ, ಯೂನಿಟ್ ಏನ್ ಬರೀಬೇಕು? ಸೆಂಟಿಮೀಟರ್ ಸ್ಕ್ವೇರ್ ಪರ್ ವಾಟ್ ವಿ ಹ್ಯಾವ್? ಸೆಕೆಂಡ್. ಇಲ್ಲೇನದ? ಪರ್ ಸೆಕೆಂಡ್ ಒಳಗಡೆ ಏನ್ ಮಾಡ್ರಿ? ಕ್ಯಾಲ್ಕುಲೇಟ್ ಮಾಡ ಅಂತ ಹೇಳಿರ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ 2 ಮಾರ್ಕ್ಸ್ ಕ್ವಶನ್. ಸಿಂಪಲ್ ಆಗಿರೋ ಒಂದು 2 ಮಾರ್ಕ್ಸ್ ಕ್ವಶನ್ ಇದು, ಹೌದಾ? ಸೊ ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಏನದ ಇಲ್ಲಿ? ಸೊ ಹಿಯರ್, so the radius of the circle increasing at the rate of 0.7 centimeter per second ಅಂತ ಹೇಳಿ, ಹೌದಾ? ಇಲ್ಲಿ ಯಾರು ಚೇಂಜ್ ಆಗ್ಲಿಕ್ಕತ್ತಾರ? ರೇಡಿಯಸ್ ಏನಾಗ್ತದ? ಚೇಂಜ್ ಆಗ್ಲಿಕ್ಕದ. ಕ್ಲಿಯರ್? ಹಾಗಾದ್ರೆ ರೇಡಿಯಸ್ ಚೇಂಜ್ ಆಗದಪ್ಪ ಅಂತಂದ್ರ ಎಷ್ಟು ರೇಟ್ ಒಳಗಡೆ? 0.7 ಸೆಂಟಿಮೀಟರ್ ಅಂದ್ರೆ ಏನು? ಗಿವನ್, so given that so dr upon dt is given, ಎಷ್ಟದ? 0.7 ಸೆಂಟಿಮೀಟರ್ per second ಅಂತ ಹೇಳಿ. ಕ್ಲಿಯರ್? ಎಸ್. ಅದರ್ವೈಸ್ ಯು ಕ್ಯಾನ್ ರೈಟ್ 7 divided by 10 ಅಂತ ಬರ್ಕೋ. ಸೊ ವಾಟ್ ಈಸ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ಸರ್ಕಂಫರೆನ್ಸ್, ಹೌದಾ? ಸೊ ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ದ ರೇಟ್ ಆಫ್ ಚೇಂಜ್ ಆಫ್ ಸರ್ಕಂಫರೆನ್ಸ್ ಅಂತ ಹೇಳಿ, ಹೌದಾ? ಸೊ ವಿ ನೋ ದಟ್ ದ ಫಾರ್ಮುಲಾ, ಸೊ ವಿ ನೋ ದಟ್, ಸೊ ಸಿ ಇಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಏನದ? 2 pi r ಅಂತ ಹೇಳಿ, ಹೌದಾ? ಇದನ್ನ ಡಿಫರೆನ್ಶಿಯೇಟ್ ಮಾಡ್ರಿ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು, ಈಗ ಆರ್ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಟ್ ಮಾಡಲ್ಲ, ಏನ್ ಮಾಡ್ತೀರಿ? ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಮಾಡ್ತೀರಿ. ಯಾಕಂದ್ರೆ ಡಿ ಆರ್ ಅಪಾನ್ ಡಿ ಟಿ ಕೊಟ್ಟಿರೋದ್ರಿಂದ ಇಲ್ಲಿ ಏನ್ ಮಾಡ್ತೀರಿ? ಟಿ ವಿತ್ ರೆಸ್ಪೆಕ್ಟ್ ಡಿಫರೆನ್ಶಿಯೇಟ್ ಮಾಡ್ತೀರಿ. ಏನ್ ಬಂತು? ಡಿ ಸಿ ಅಪಾನ್ ಡಿ ಟಿ ಅಂತ ಬಂತು. ಸೊ ದೇರ್ ಫೋರ್ ಇಟ್ ಈಸ್ 2 pi ಇಂಟು ಏನಾಗುತ್ತೆ? ಡಿ ಆರ್ ಅಪಾನ್ ಏನಾಗುತ್ತೆ? ಡಿ ಟಿ ಅಂತ ಆಗುತ್ತೆ, ಹೌದಾ? ಸೊ ಆರ್ ವ್ಯಾಲ್ಯೂ 1 ಅಂತ ಆಗಲ್ಲ, ಯಾಕಂದ್ರೆ ಆರ್ ಇಸ್ ಆಲ್ಸೋ ಡಿಪೆಂಡ್ಸ್ ಆನ್ ಟಿ, ಸಿ ಇಸ್ ಆಲ್ಸೋ ವಾಟ್ ವಿ ಹ್ಯಾವ್ ಡಿಪೆಂಡ್ಸ್ ಆನ್ ಟಿ ಅಂತ.
ಕ್ಲಿಯರ್. ಸೊ ದೇರ್ ಫೋರ್ 2 pi into so dr upon dt ಎಷ್ಟದ ಇಟ್ ಇಸ್ ಗಿವನ್ ಬೈ 0.7 ಹೌದಾ. ಎಸ್ ಹಾಗಾದ್ರೆ ಏನ್ ಬಂತ ವ್ಯಾಲ್ಯೂ 2 into it is 0.7 ಎಷ್ಟು ಬಂತ ವ್ಯಾಲ್ಯೂ 1.4 pi ಸೆಂಟಿಮೀಟರ್ ಪರ್ ಏನು ಸೆಕೆಂಡ್. ಸೆಂಟಿಮೀಟರ್ ಸ್ಕ್ವೇರ್ ಬರೆಯಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ರೆ ಸರ್ಕಂಫೆರೆನ್ಸ್ ಅದ ಹೌದಾ. ಸೊ ಸರ್ಕಂಫೆರೆನ್ಸ್ ಇರೋದ್ರಿಂದ ಅದು ಸೆಂಟಿಮೀಟರ್ ಸ್ಕ್ವೇರ್ ಆಗಲ್ಲ, ಏನಾಗತ್ತ ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗತ್ತೆ ಹೌದಾ. ಸೊ ಈ ಎರಡು ಎಕ್ಸಾಂಪಲ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ ಏನದ ಇಲ್ಲಿ. ಸೊ ಹಿಯರ್ ಇಲ್ಲಿ ಸೇಮ್. ಸೊ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಅಂದ್ರೆ ಇಲ್ಲಿ ಏನ್ ಕೇಳಕತ್ತಾರಪ್ಪ ಅಂದ್ರೆ ಎವ್ರಿಥಿಂಗ್ ಇಸ್ ಆಸ್ಕಿಂಗ್ ಆನ್ ಯುವರ್ ಸರ್ಕಲ್ ಮೇಲೆ ಇರುವಂತ ಎಕ್ಸಾಂಪಲ್ಸ್ ಇಲ್ಲಿ ಹೌದಾ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ. ದ ರೇಡಿಯಸ್ ಆಫ್ ಅ ಸರ್ಕಲ್ ಇನ್ಕ್ರೀಸಿಂಗ್ ಯೂನಿಫಾರ್ಮ್ಲಿ ಅಟ್ ದ ರೇಟ್ ಆಫ್ ಇಟ್ ಇಸ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಹೌದಾ. ಸೊ ಕ್ವಶನ್ ನಂಬರ್ 8 ದ ಆನ್ಸರ್ ನೋಡ್ರಿ. ಸೊ ಏನದ ಗಿವನ್. ಸೊ ಗಿವನ್ that so dr upon dt is given. How much it is? 3 centimeter per it is second. Find the rate at which the area of the circle increasing when the radius is 10 centimeter. ಅಂದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? dA upon dt ಹೌದಾ. ಸೊ ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಯಾವಾಗಪ್ಪ ಅಂತಂದ್ರೆ ರೇಡಿಯಸ್ ವ್ಯಾಲ್ಯೂ ಎಷ್ಟು ಇರಬೇಕು 10 ಸೆಂಟಿಮೀಟರ್ ಇದ್ದಾಗ ಏನಾಗಬೇಕು ಅದರ ಏರಿಯಾ ಏನಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ಸೊ therefore so we know that what we know that so area of the circle formula da it is pi r square ಅಂತ ಹೇಳಿ. ಸೊ ಡಿಫರೆನ್ಶಿಯೇಟ್ ಮಾಡ್ರಿ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ತೀರಿ ಈಗ ಟಿ ಅಂತ ಹೇಳಿ, ಯಾಕಂದ್ರೆ dr by dt ಕೊಟ್ಟಾರ ಹೌದಾ. ಸೊ dA upon it is dt equals to ಏನ್ ಬಂತು. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡ್ರಿ. ಸೊ pi into it is ಏನಾಗತ್ತೆ ಸೊ 2r into ಅಗೇನ್ ಏನು dr upon ಏನಾಗತ್ತೆ dt ಆಗತ್ತೆ. Clear? Because of why your a is also depends on t and r is also depends on where t ಅಂತ ಹೌದಾ. ಹಂಗಾದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು r ಏನಾಗತ್ತ 2r ಬಂತು, ಬಟ್ ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಏನಾಗ್ತದ dr upon dt ಆಗ್ತದ. ಸೊ ಏನ್ ಮಾಡ್ರಿ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ pi into it is 2 into r ಎಷ್ಟದ 10 ಅದ. ಸೊ 10 into again dr by dt it is 3 ಅದ. ಎಸ್ ಸೊ ಎಷ್ಟು ಬಂತು ನೋಡ್ರಿ. ಸೊ pi into 2 into it is 20 into 3 ಎಷ್ಟಾಗತ್ತ 60. so therefore your answer should be ಏನಾಯ್ತೀಗ. so it is so 60 pi centimeter square per ಏನಾಗತ್ತ ಸೆಕೆಂಡ್ ಆಗತ್ತ. ಕ್ಲಿಯರ್. ಸೊ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡ ರೇಡಿಯಸ್ ಏನ್ ಕೊಟ್ಟದಾರಲ್ಲ ಇಟ್ ಇಸ್ ಇನ್ ದ ಫಾರ್ಮೆಟ್ ಏನದ ಸೆಂಟಿಮೀಟರ್ ಒಳಗದ. ಸೊ ಏರಿಯಾ ಇರೋದ್ರಿಂದ ಏನಾಗುತ್ತೆ ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಬರುತ್ತೆ. ಕ್ಲಿಯರ್. ಎಸ್ ಅಂಡ್ ನೌ ಸೊ ಕ್ವಶನ್ ನಂಬರ್ 9 ಏನ್ ಮಾಡ್ರಿ ನೀವು ಸಾಲ್ವ್ ಮಾಡ್ರಿ. ಸೊ ಕ್ವಶನ್ ನಂಬರ್ 10 ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. A stone is dropped into a quiet lake and waves move in circles at a speed of 4 centimeter per second. ಹಾಗಾದ್ರೆ ಇಲ್ಲಿ ಏನಿದು ಸೊ ಒಂದು ಸರೋವರ ಅದ ಹೌದಾ. ಸೊ ಹಿಯರ್ ವಾಟ್ ವಿ ಹ್ಯಾವ್ ಲೇಕ್. ಆ ಲೇಕ್ ಒಳಗೆ ಏನ್ ಮಾಡ್ತಾರ ಒಂದ್ ಏನ್ ಮಾಡ್ತಾರಪ್ಪ ಅಂದ್ರೆ ಕಲ್ ಡ್ರಾಪ್ ಮಾಡ್ತಾರ, ಅವಾಗ ಏನಾಗುತ್ತ ಅಲ್ಲಿ ಅಲೆಗಳು ಸ್ಟಾರ್ಟ್ ಆಗ್ತಾವ ಹೌದಾ. ಹಂಗಾದ್ರ ಅಲೆಗಳು ಹೆಂಗಾಗ್ತಾವ ಇಟ್ ಇಸ್ ದ ಫಾರ್ಮೆಟ್ ಆಫ್ ಸರ್ಕಲ್ ಒಳಗೆ ಏನಾಗ್ತಾವ ಮೂವ್ ಆಗ್ತಿರ್ತಾವ ಹೌದಾ. ಎಸ್ ಹಂಗಾದ್ರ ಆ ಸರ್ಕಲ್ ರೇಡಿಯಸ್ ಏನಾಗ್ತದೆ ಇನ್ಕ್ರೀಸ್ ಆಗೋತ್ ಹೋಗ್ತದೆ. ಹೆಂಗು 4 ಸೆಂಟಿಮೀಟರ್ ಪರ್ ಸೆಕೆಂಡ್ ಒಳಗಡೆ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ. ಅಟ್ ಎ ಇನ್ಸ್ಟಂಟ್ ಒಂದು ಟೈಮ್ ಒಳಗಡೆ ವೆನ್ ದ ರೇಡಿಯಸ್ ಆಫ್ ದ ಸರ್ಕಲ್ ಸರ್ಕ್ಯುಲರ್ ವೇವ್ ಎಷ್ಟಾಗ್ತದೆ 10 ಸೆಂಟಿಮೀಟರ್. ಅಂದ್ರೆ ಏನು ಈ ರೇಡಿಯಸ್ ಏನಾಗ್ತದೆ ಇನ್ಕ್ರೀಸ್ ಆಗೋತ ಅದಕ್ಕೆ ಹೋಗ್ತದೆ. ಅವಾಗ ಏನಾಗುತ್ತೆ ಒಂದ್ ಕಡೆ ಏನಾಗತ್ತಪ್ಪ ಅಂತಂದ್ರೆ ರೇಡಿಯಸ್ ಎಷ್ಟಾಗತ್ತಪ್ಪ ಅಂದ್ರೆ ಇಟ್ ಈಸ್ 10 ಸೆಂಟಿಮೀಟರ್ ಆಗಿಬಿಡ್ತದೆ. ಹಂಗಾದ್ರೆ 10 ಸೆಂಟಿಮೀಟರ್ ಆದ್ಮೇಲೆ ಏನ್ ಕೇಳ್ತಾರೆ ಮುಂದೆ ಹೌ ಫಾಸ್ಟ್ ಈಸ್ ಎನ್ಕ್ಲೋಸ್ಡ್ ಏರಿಯಾ ಇನ್ಕ್ರೀಸಿಂಗ್. ಅಂದ್ರೆ ಏನು ಆ ಸಮಯದೊಳಗಡೆ ಏರಿಯಾ ಎಷ್ಟು ಇನ್ಕ್ರೀಸ್ ಆಗ್ತದ ಅಂತ ಹೇಳಿ ಕೇಳಿಕತ್ತಾನ ಹೌದಾ. ಸೊ ಕ್ವಶನ್ ನಂಬರ್ 10 ನೋಡ್ರಿ. ಸೊ ಏನ್ ಕೊಟ್ಟಾರಲ್ಲ ಅದನ್ನ ವ್ಯಾಲ್ಯೂ ಬರ್ಕೊಡ್ರಿ. ಸೊ ಗಿವನ್ that ಏನ್ ಕೊಟ್ಟಾನ ರೇಡಿಯಸ್ ಚೇಂಜ್ ಆಗ್ತದ. ಸೊ dr upon dt ವ್ಯಾಲ್ಯೂ ಎಷ್ಟದ 4 ಸೆಂಟಿಮೀಟರ್ ಪರ್ ಏನು ಸೆಕೆಂಡ್ ಅಂತ ಹೇಳಿ. ಹಂಗಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದ್ದೇನು dA upon dt ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ವೆನ್. ಸೊ ವೆನ್ ಯುವರ್ ರೇಡಿಯಸ್ ಆರ್ ಈಕ್ವಲ್ ಟು ವಾಟ್ ವಿ ಹ್ಯಾವ್ 10 ಸೆಂಟಿಮೀಟರ್ ದಾಗ ಏನಾಗತ್ತೆ ಅಂತ ಹೇಳಿ ಹೌದಾ. ಸೇಮ್ ಸೊ ಪ್ರೀವಿಯಸ್ ಏನ್ ಎಕ್ಸಾಂಪಲ್ ಇಲ್ಲಿ ಸಾಲ್ವ್ ಮಾಡಿದ್ವಲ್ಲ ಅದೇ ಫಾರ್ಮೆಟ್ ನ ಇಲ್ಲಿ ಬರ್ಕೊಳ್ತೀರಿ. ಸೊ ಏರಿಯಾ ಸೊ ಎ ಈಕ್ವಲ್ ಟು ಇಟ್ ಈಸ್ pi r ಸ್ಕ್ವೇರ್. ಸೊ ಡಿಫ್ರೆನ್ಶಿಯೇಟ್ ಮಾಡ್ರಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ತೀರಿ ಟಿ ಮಾಡ್ತೀರಿ ಹೌದಾ. ಹಾಗಾದ್ರೆ dA upon dt ಡಿಫರೆನ್ಶಿಯೇಟ್ ಆಯ್ತಾ ಈಕ್ವಲ್ ಟು ಸೊ pi ಇಂಟು ಡಿಫರೆನ್ಶಿಯೇಷನ್ ಆಫ್ r ಸ್ಕ್ವೇರ್ ಏನ್ಬಂತು 2r ಇಂಟು ಏನಾಗ್ತದ dr upon dt ಆಗ್ತದೆ ಹೌದಾ. ಸೊ ಈಗೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಆಗ್ತದೆ ನೋಡ್ರಿ. ಈಗ
So therefore pi into it is 2 into it is 10 into ಎಷ್ಟು ಬಂತು 4 ಬಂತು. So therefore pi into it is 2 into 20 into 4 ಎಷ್ಟಾಯ್ತು 2 4 8 80. So therefore 80 into pi centimeter square per ಏನಾಗುತ್ತೆ ಸೆಕೆಂಡ್ ಆಗುತ್ತೆ. ಸೊ ದಿಸ್ ವಾಟ್ ವಿ ಹ್ಯಾವ್ ಸಿಮಿಲರ್ ಎಕ್ಸಾಂಪಲ್. ಈಗ ನೋಡ್ರಿ, ಸೊ ಟೋಟಲ್ ಆಗಿ 5 ಕ್ವಶನ್ಸ್ ಫಾರ್ಮ್ಯಾಟ್ ಇಲ್ಲೇ ಐತಿ. ಸೊ 5 ಕ್ವಶನ್ಸ್ ಏನದಪ್ಪ ಅಂದ್ರೆ ಸರ್ಕಲ್ ಮೇಲೆ ಇರುವಂತಹ ಏನಾಗತ್ತಪ್ಪ ಅಂದ್ರೆ ಕ್ವಶನ್ ಬರ್ತವೆ. ಸೊ ನೀವು ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಈ ಫಾರ್ಮ್ಯಾಟ್ ಒಳಗಡೆ ಸರ್ಕಲ್ ಕೇಳ್ಬೋದು, ಹೌದಾ, ಇಲ್ಲ ಕ್ಯೂಬ್ ಕೇಳ್ಬೋದು, ಇಲ್ಲ ರೆಕ್ಟಾಂಗಲ್ ಫಾರ್ಮ್ಯಾಟ್ ನ ಕೇಳ್ಬೋದು. ಈ ವೇರಿಯೇಷನ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈಸಿಯಾಗಿ ಏನಾಗತ್ತಪ್ಪ ಅಂದ್ರೆ ಕ್ವಶನ್ ಏನಾಗತ್ತವು ಸಾಲ್ವ್ ಆಗ್ತವೆ, ಹೌದಾ. ಸೊ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ನೋಡೋಣ. ಸೊ ಹಿಯರ್ ವಾಟ್ ವಿ ಹ್ಯಾವ್. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲೊಂದು ಫಾರ್ಮ್ಯಾಟ್ ಎಕ್ಸಾಂಪಲ್ ಅದ. ಸೊ ದ ಟೋಟಲ್ ರೆವೆನ್ಯೂ ರುಪೀಸ್ ಅಂದ್ರೆ ಏನು, ಒಟ್ಟು ಆದಾಯದ ಬಗ್ಗೆ ಏನ್ ಮಾಡ್ತದೆ ಒಂದು ಕ್ವಶನ್ ಕೇಳಿಕತ್ತಾರ. ಸೊ ಈ ಫಾರ್ಮ್ಯಾಟ್ ಒಳಗೆ ಏನಾಗುತ್ತೆ ಟೋಟಲ್ ರೆವೆನ್ಯೂ ಆಗಿರ್ಬೋದು, ಇಲ್ಲ ಮಾರ್ಜಿನಲ್ ಕಾಸ್ಟ್ ಬಗ್ಗೆ ಆಗಿರ್ಬೋದು, ಈ ತರ ಏನಾಗುತ್ತೆ ಒಂದು ಕ್ವಶನ್ ನ ಕೇಳ್ತಿರ್ತಾರೆ, ಹೌದಾ. ಸೊ ಕ್ವಶನ್ 5 ಆಮೇಲೆ 4 and 5 ಬೋತ್ ಆರ್ ಏನದಾವ ಸೇಮ್ ಅದಾವ. ನಾನು ಕ್ವಶನ್ ನಂಬರ್ 4 ನ ಸಾಲ್ವ್ ಮಾಡಿ ಕೊಟ್ಟಿರ್ತೀನಿ. ನೀವೇನ್ ಮಾಡ್ರಿ ಕ್ವಶನ್ ನಂಬರ್ 5 ನ ಸೇಮ್ ಆಸ್ ಇಟ್ ಇಸ್ ಏನ್ ಮಾಡ್ರಿ ಅಪ್ಲೈ ಮಾಡ್ರಿ, ಹೌದಾ. ಸೊ ಏನ್ ಕೊಟ್ಟಾರ ನೋಡ್ರಿ. ಸೊ ಟೋಟಲ್ ರೆವೆನ್ಯೂ ಅಂದ್ರೆ ಏನು, ಒಟ್ಟು ಆದಾಯ ಇನ್ ರುಪೀಸ್. ಸೊ ರಿಸೀವ್ಡ್ ಫ್ರಮ್ ಎ ಎಕ್ಸ್ ಯೂನಿಟ್ ಏನಾಗ್ತದ, ಎಕ್ಸ್ ಯೂನಿಟ್ಸ್ ಆಫ್ ಅ ಪ್ರಾಡಕ್ಟ್ ಈಸ್ ಗಿವನ್ ಬೈ, ಹೌದಾ. ಈ ಫಾರ್ಮಲ್ ಕೊಟ್ಟಾರ. ಸೊ ಆರ್ ಆಫ್ ಏನು, ಆರ್ ವ್ಯಾಲ್ಯೂ ಕೊಟ್ಟಾರ. ಏನದ ವ್ಯಾಲ್ಯೂ, ಇಟ್ ಇಸ್ ಆರ್ ಎಕ್ಸ್ ಸ್ಕ್ವೇರ್, ಸಾರಿ 3x ಸ್ಕ್ವೇರ್ 36 into x ಪ್ಲಸ್ ಏನು 5 ಅಂತ, ಹೌದಾ. ಸೊ ಆದಾಯವನ್ನ ಈ ಇಕ್ವೇಶನ್ ನಿಂದ ಏನ್ ಮಾಡ್ತಾರ ರಿಪ್ರೆಸೆಂಟೇಷನ್ ಮಾಡ್ತಾರ. ನೆಕ್ಸ್ಟ್ ಫೈಂಡ್ ದ ಮಾರ್ಜಿನಲ್ ವ್ಯಾಲ್ಯೂ when x equal to 5. find the marginal value ಅಂತ ಹೇಳಿ, where by the marginal revenue, sorry, find the marginal revenue ಕೇಳ, marginal value ಅಲ್ಲ, find the marginal revenue, where the marginal revenue we mean that. ಹಾಗಾದ್ರೆ ಏನು marginal revenue ಅಂದ್ರೆ change of total revenue with respect to what, number of items sold at a instant ಅಂತ, ಹೌದಾ. ಹಾಗಾದ್ರೆ ನಥಿಂಗ್ ಬಟ್ ಏನ್ ಮಾಡ್ಬೇಕು ಈಗ, the rate of change of revenue with respect to x ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಏನು, ಆರ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ವಾಟ್, ಎಕ್ಸ್ ಅಂತ ಹೇಳಿ. ಡಿಫ್ರೆನ್ಶಿಯೇಟ್ ಆದ್ಮೇಲೆ ವೆನ್ ಎಕ್ಸ್ ಈಕ್ವಲ್ ಟು 5 ಇದ್ದಾಗ ಅಂದ್ರೆ ಏನು 5 ಯೂನಿಟ್ ನ ಸೇಲ್ ಮಾಡಿದ್ಮೇಲೆ ಅದ್ರ ಅಮೌಂಟ್ ಎಷ್ಟಾಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ, ಹೌದಾ. ಹಾಗಾದ್ರೆ ಇದನ್ನೇನ್ ಮಾಡ್ರಿ ಡಿಫ್ರೆನ್ಶಿಯೇಟ್ ಮಾಡ್ರಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ತೀರಿ ಎಕ್ಸ್ ಮಾಡ್ತೀರಿ. ಅವಾಗ ಏನಾಗ್ತದ ಡಿ ಆರ್ ಅಪಾನ್ ಡಿ ಎಕ್ಸ್ ಬಂತು, ಹೌದಾ. ಸೊ ದೇರ್ ಫೋರ್ ಇಟ್ ಈಸ್ 3 into x square, it is 2x ಬಂತು ಪ್ಲಸ್ 36 as it is. So differentiation of x it is 1 plus differentiation of 5 it is 0. ಯಾಕೆ ಕಾನ್ಸ್ಟೆಂಟ್ ಅದ, ಹೌದಾ. ಸೊ therefore dr upon dx ಏನಾಯ್ತು, it is 6x plus ಏನಾಗ್ತದೆ 36 ಆಯ್ತು. ಎಸ್ ನೆಕ್ಸ್ಟ್ ಹಾಗಾದ್ರೆ dr upon dx ಅಂದ್ರೆ ಏನು, the rate of change of revenue at a particular instant. ಎಷ್ಟದ ಪರ್ಟಿಕ್ಯುಲರ್ ಎಷ್ಟು 5 ಅಂತ ಹೇಳಿ. ಸೊ 6 into 5 plus 36 ಎಷ್ಟಾಗತ್ತೆ, it is 30 plus 36, it is equals to 66 ಆಯ್ತು, ಹೌದಾ. 66 ಏನಾಗ್ತದೆ ರುಪೀಸ್ ಅಂತ ಆಗ್ತದೆ. ಸೊ ದಿಸ್ ವಾಟ್ ವಿ ಹ್ಯಾವ್ ಯುವರ್ ಟೋಟಲ್ ರೆವೆನ್ಯೂ ವ್ಯಾಲ್ಯೂ ಅಂತ ಸಿಗ್ತದೆ, ಹೌದಾ. ಸೊ ಚೇಂಜ್ ಇನ್ ರೆವೆನ್ಯೂ ವ್ಯಾಲ್ಯೂ ಸೇಮ್ ಆಸ್ ಇಟ್ ಈಸ್ ಏನದ ಕ್ವಶನ್ ನಂಬರ್ 5 ಅದ. ದ ಟೋಟಲ್ ಕಾಸ್ಟ್ in rupees associated with the product of x units of n items is given by. So c of x ಕೊಟ್ಟಾನ, ಇಲ್ಲಿ r ಅದ, ಇಲ್ಲಿ ಏನದ c of x ಅದ, ಸೇಮ್ ಆಸ್ ಇಟ್ ಇಸ್. ಫೈಂಡ್ ದ ಮಾರ್ಜಿನಲ್ ಕಾಸ್ಟ್ when 17 units are produced ಅಂತ. ಕ್ಲಿಯರ್ ಅಂದ್ರೆ ಏನು, 17 ಯೂನಿಟ್ ನ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅದ್ರ ರೇಟ್ ಆಫ್ ಚೇಂಜ್ ಆಫ್ ರೆವೆನ್ಯೂ, ಸಾರಿ ಎಲ್ಲೋ ರುಪೀಸ್ ಕಾಸ್ಟ್ ಎಷ್ಟಾಗತ್ತ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಸಿ ಎಕ್ಸ್ ಅದಲ್ಲ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ರಿ. ಅವಾಗ ಎಕ್ಸ್ ಈಕ್ವಲ್ ಟು 17 ಅನ್ನೋದು ಏನ್ ಮಾಡ್ರಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಯು ವಿಲ್ ಗೆಟ್ ಯುವರ್ ಆನ್ಸರ್. ಸೊ ಬರ್ದಿದ್ರೆ ಒಂದ್ಸಲ ಕಮೆಂಟ್ ಮಾಡ್ರಿ, ಐ ವಿಲ್ ಸಾಲ್ವ್ ಅಂಡ್ ಗಿವ್ ಇಟ್, ಹೌದಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. ಸೊ ಇಲ್ಲಿ ನೋಡೋಣ ಈಗ. ಓಕೆ, ಸೊ ಇಲ್ಲಿಯೂ ಸೇಮ್ ಎಕ್ಸಾಂಪಲ್ಸ್ ಅದ ನೋಡ್ರಿ. ಸೊ ಕ್ವಶನ್ ನಂಬರ್ 5 ನೋಡ್ರಿ, ಏನದ ವ್ಯಾಲ್ಯೂ, ಇಟ್ ಈಸ್ ಸೊ ದ ಟೋಟಲ್ ರೆವೆನ್ಯೂ ಇನ್ ರುಪೀಸ್ ರಿಸೀವ್ಡ್ from the sale of x units of a product is given by. So given by ಏನದ ಇಲ್ಲಿ, so given that r value ಕೊಟ್ಟನ, r of x otherwise r value. So 13x square plus 26x plus ಏನು 15 ಅಂತ ಹೇಳಿ. ಕ್ಲಿಯರ್? ಎಸ್. ಹಾಗಾದ್ರೆ ಏನ್ ಮಾಡ್ತೀರಿ ಈಗ, ಫೈಂಡ್ ದ ಮಾರ್ಜಿನಲ್ ರೆವೆನ್ಯೂ ವೆನ್ x equal to ಏನು 7 ಅಂತ ಹೇಳಿ. ಸೊ x equal to 7 ಇದ್ದಾಗ ಆ ಮಾರ್ಜಿನಲ್ ರೆವೆನ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಏನ್ ಮಾಡ್ತೀರಿ ಈಗ, ಸೇಮ್ ಪ್ರೀವಿಯಸ್ ಇದ್ದಂಗೆ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಇಟ್ ಇಸ್ ಎಕ್ಸ್ ಮಾಡ್ತೀರಿ. ಅವಾಗ ಏನಾಗುತ್ತೆ ಡಿ ಆರ್ ಅಪಾನ್ ಡಿ ಎಕ್ಸ್ ಬರ್ತದೆ, ವಿಚ್ ಇಸ್ ಈಕ್ವಲ್ಸ್ ಟು ಬಿ 13 into differentiation of x square, it is 2x plus 26 into differentiation of x, it is 1 plus ಎಷ್ಟು ಬಂತು 0 ಆಯ್ತು, ಕಾನ್ಸ್ಟೆಂಟ್ ಅದ. ಸೊ therefore 13 into 2 it is 26
26x plus 26 ಆಯ್ತು ಹೌದಾ. ಸೊ ರೇಟ್ ಆಫ್ ಚೇಂಜ್ ಆಫ್ ಇಟ್ ಈಸ್ ರೆವೆನ್ಯೂ ಸಿಕ್ತು. ಹಂಗಾದ್ರೆ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಒಳಗಡೆ ನಾವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ ಹೌದಾ. ಸೊ ವೆನ್ ಎಕ್ಸ್ ಈಕ್ವಲ್ ಟು ವಾಟ್ ವಿ ಹ್ಯಾವ್, ಸೊ ಎಕ್ಸ್ ಈಕ್ವಲ್ ಟು ಎಷ್ಟದ 7 ಅನ್ನೋದು ಕೊಟ್ಟಾನ ಹೌದಾ. ಸೊ ಎಕ್ಸ್ ಈಕ್ವಲ್ ಟು 7 ಇದ್ದಾಗ ವ್ಯಾಲ್ಯೂ ಎಷ್ಟಾಗತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ. ಎಸ್, ಸೊ ಈಕ್ವಲ್ ಟು 26 ಇಂಟು 7 ಪ್ಲಸ್ ಏನ್ ಬಂತು 26 ಬಂತು ಹೌದಾ. ಸೊ 26 ಇಂಟು 7 ಎಷ್ಟಾಗ್ತದೆ 182 ಪ್ಲಸ್ ಏನಾಯ್ತು 26 ಬಂತು. ಸೊ therefore 182 ಪ್ಲಸ್ 26 ಇಟ್ ಈಸ್ 208 rupees ಆಗತ್ತ. ಕ್ಲಿಯರಾ. ಸೊ ದಿಸ್ ವಾಟ್ ವಿ ಹ್ಯಾವ್ ಟು ಥಿಂಕ್. ನೋಡ್ರಿ ಕ್ವಶನ್ ನಂಬರ್ 7 ಆಸ್ ಯೂಶುವಲ್ ಸೇಮ್ ಅದ. ನೀವು ಸಾಲ್ವ್ ಮಾಡ್ರಿ. ಫೈಂಡ್ ದ ಟೋಟಲ್ ರೆವೆನ್ಯೂ rupees ರಿಸೀವ್ಡ್ ಫ್ರಮ್ ದ ಸೇಲ್ ಆಫ್ ಎಕ್ಸ್ ಯೂನಿಟ್ ಅಂತ. ಇಲ್ಲಿ x equal to 15 ಇದೆ, ಆರ್ ಆಫ್ ಎಕ್ಸ್ ವ್ಯಾಲ್ಯೂ ಕೊಟ್ಟಾನ. ಸೇಮ್ ಆಸ್ ಇಟ್ ಈಸ್ ಮಾಡ್ರಿ, ಯು ವಿಲ್ ಗೆಟ್ ಯುವರ್ ಆನ್ಸರ್ ಅಂತ ಹೌದಾ. ಸೊ ಕಮ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. ಓಕೆ, ನೆಕ್ಸ್ಟ್ ಇಟ್ ಈಸ್ ಫಿಫ್ತ್ ಒನ್ ಸ್ಲೈಡ್ ಇದೆ. ಓಕೆ, ಸೊ ಹಿಯರ್ ವಾಟ್ ವಿ, ಸೊ ಈ ಕ್ವಶನ್ ಏನದಲ್ಲ ಇಟ್ ಈಸ್ ಆನ್ ದ ಡಿಪೆಂಡ್ಸ್ ಆನ್ ರೆಕ್ಟಾಂಗಲ್ ಮೇಲೆ ಹೌದಾ. ನೋಡ್ರಿ ಇನ್ನೊಂದು ಫಾರ್ಮ್ಯಾಟ್ ಕ್ವಶನ್ ಬಂತು. ಸೊ ಫಸ್ಟ್ ಏನ್ ಬಂತು ಸರ್ಕಲ್, ಸೆಕೆಂಡ್ ರೆವೆನ್ಯೂ ಆದಾಯದ ಮೇಲೆ ಕ್ವಶನ್ ಕೇಳ್ತಾನ. ನೆಕ್ಸ್ಟ್ ರೆಕ್ಟಾಂಗಲ್ ಫಾರ್ಮ್ಯಾಟ್. ಈಗ ರೆಕ್ಟಾಂಗಲ್ ಬಂತಲ್ಲ ಏನದ ನೋಡ್ರಿ. ದ ಲೆಂತ್ ಎಕ್ಸ್ ಆಫ್ ಅ ರೆಕ್ಟಾಂಗಲ್ ಇಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಯೂನಿಟ್ ಅಂತ. ಕ್ಲಿಯರ್. ಸೊ ಒಂದು ರೆಕ್ಟಾಂಗಲ್ ಅದ. ಎಸ್, ಸೊ ಆ ರೆಕ್ಟಾಂಗಲ್ ದ ಲೆಂತ್ ಅದ ಹೌದಾ. ಲೆಂತ್ ಏನು ಎಕ್ಸ್ ಅಂತದ. ಎಸ್, ಆಮೇಲೆ ದ ವಿಡ್ತ್ ಎಷ್ಟದ y ಅಂತ ಹೇಳಿ. ಕ್ಲಿಯರ್. ಸೊ ವಿಡ್ತ್ ಅದ. ಹಂಗಾದ್ರೆ ಇದು ಕೊಟ್ಟಿದ್ದೇನೋ ಅದನ್ನ ಬರ್ಕೊಡ್ರಿ ಸೊಲ್ಯೂಷನ್. ಸೊ ಏನದ ಈಗ, ಸೊ ಗಿವನ್ the length x of a rectangle decreasing at the rate of, decrease ಆಗ್ತದ at the rate of 3 centimeter per minute ಅಂತ ಹೇಳಿ. ಅಂದ್ರೆ ಏನು, ಸೊ ಹಿಯರ್ ಗಿವನ್ that dx upon dt ವ್ಯಾಲ್ಯೂ ಕೊಟ್ಟಾನ. ಎಷ್ಟದ 3 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಹೇಳಿ ಹೌದಾ. ಬಟ್ ಅದು ಡಿಕ್ರೀಸ್ ಆಗ್ತದ, ಅದಕ್ಕೋಸ್ಕರ ಇದನ್ನೇನು ತಗೊಳ್ತೀವಿ ನಾವು ಮೈನಸ್ ಅಂತ ತಗೊಳ್ತೀವಿ. ಕ್ಲಿಯರ್. ನೆಕ್ಸ್ಟ್ width y is increasing at the rate of 2 centimeter per minute. ಅಂದ್ರೆ ಏನು, y increase at the dy upon dt value it is given by 2 centimeter per ಏನು minute ಅಂತ ಹೇಳಿ. ಕ್ಲಿಯರ್. ನೆಕ್ಸ್ಟ್ when x equal to 10 centimeter ಅಂದ್ರೆ ಏನು, the length is 10 centimeter and width is 6 centimeter, then find the rate of change of perimeter. perimeter ಬಗ್ಗೆ ಏನ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. rate of change of perimeter ಅಂತ ಹೇಳಿ ಹೌದಾ. ವಿತ್ ರೆಸ್ಪೆಕ್ಟ್ ಟು ವಾಟ್, ಟೈಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ ಹೌದಾ. ಹಂಗಾದ್ರೆ ನೋಡಿ, ಸೊ ವಿ ನೋ that ಸೊ ಪೆರಿಮೀಟರ್, ಸೊ ಪಿ ಈಕ್ವಲ್ ಟು ಏನದ, ಸೊ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಏನಾಗುತ್ತೆ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಏನು y ಅಂತ. ಪೆರಿಮೀಟರ್ ಅಂದ್ರೆ ಏನು, ಸುತ್ತಳತೆ ಹೌದಾ. ಸೊ ಇದು ಎಕ್ಸ್ ಅದ, ಇದು ಏನದ ಎಕ್ಸ್ ಆಗ್ತದೆ, ಇದು y ಇದ್ರೆ ಇದನ್ನ y ಆಗ್ತದೆ. ಎಲ್ಲಾನು ಏನ್ ಮಾಡ್ಬೋದು, ಕೂಡಿಸ್ಬೇಕಲ್ಲ. x ಪ್ಲಸ್ ಎಕ್ಸ್ ಆಯ್ತು, ಇದನ್ನ ಬಂತು y ಪ್ಲಸ್ y 2y ಪ್ಲಸ್ 2x ಆಗ್ತದೆ. ಹಂಗಾದ್ರೆ ನಾವು 2 ಕಾಮನ್ ಬರೆದು ಬರ್ತೀವಿ. ಎಸ್, ಇದನ್ನೇನ್ ಮಾಡ್ರಿ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ತಾರೆ t ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಲ್ಲಿ ಏನ್ ಮಾಡ್ಯಾನಪ್ಪ ಅಂದ್ರೆ ಎರಡು ವ್ಯಾಲ್ಯೂ ಕೊಟ್ಟಾರ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಟೈಮ್ ಒಳಗಡೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಸೊ dp upon dt equal to 2 times of differentiation of x ಏನ್ ಬಂತು dx upon ಏನ್ ಬಂತು dt plus it is dy upon ಏನಾಗ್ತದ dt ಅಂತ ಹೌದಾ. ಸೊ 2 into it is minus 3 plus it is 2 in plus another 2 ಅದ. ಸೊ therefore ಏನ್ ಬಂತು ವ್ಯಾಲ್ಯೂ 2 into bracket minus 1, therefore minus 2 centimeter per minute ಅಂತ ಹೇಳಿ. ಮತ್ತೆ ಸೆಕೆಂಡ್ ಬರಿಬೇಡ್ರಿ, ಯಾಕಂದ್ರೆ ಅಲ್ಲಿ ಏನ್ ಕೊಟ್ಟಾನ ಮಿನಿಟ್ ಒಳಗಡೆ ಏನ್ ಮಾಡ್ಯಾನಪ್ಪ ಅಂದ್ರೆ ವ್ಯಾಲ್ಯೂ ಕೊಟ್ಟಾನ. ಸೊ ದಿಸ್ ವಾಟ್ ವಿ ಹ್ಯಾವ್ ರೆಕ್ಟಾಂಗಲ್ ಮೇಲೆ ಬರುವಂತಹ ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ, ಸೇಮ್ ಆಸ್ ಇಟ್ ಈಸ್ ಏನದ ವ್ಯಾಲ್ಯೂ, ದ ಲೆಂತ್ ಎಕ್ಸ್, ಲೆಂತ್ ನೋಡ್ರಿ ಇಲ್ಲಿ ಲೆಂತ್ ಎಕ್ಸ್ ಡಿಕ್ರೀಸಿಂಗ್, ಸೇಮ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 ಮಿನಿಟ್ ಅದ. y ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಅದ. ಸೊ x equal to 10 centimeter ಅದ, y equal to 6 centimeter ಹೌದಾ. ಎಸ್, then find the rate of change of area of the rectangle. ಇಲ್ಲಿಯೂ ಏನದಪ್ಪ ಅಂದ್ರೆ find the rate of change of the perimeter ಅಂತದ. x equal to 10 centimeter, y equal to 6 centimeter ಐತಿ. ಬಟ್ ಈ ಕೇಸ್ ಒಳಗಡೆ x y ಅನ್ನೋದು ಉಳಿಲಿಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ಲಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡಲಿಲ್ಲ. ಬಟ್ ಸೆಕೆಂಡ್ ಕೇಸ್ ಒಳಗಡೆ ಏನದಪ್ಪ ಅಂತಂದ್ರ x y ನ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಿಮ್ಗೆ ಏರಿಯಾ ಏನದಲ್ಲ ಅದನ್ನ ಕ್ಯಾಲ್ಕುಲೇಟ್ ಆಗ್ತದೆ. ಸೇಮ್ ಕ್ವಶನ್ ಅದ, ಬಟ್ ಏರಿಯಾ ಮೇಲೆ ಏನದಪ್ಪ ಅಂತಂದ್ರೆ ವ್ಯಾಲ್ಯೂ ಡಿಪೆಂಡ್ ಅದ ಹೌದಾ. ಹಂಗಾದ್ರೆ ಈ ಕ್ವಶನ್ ನ ಸಾಲ್ವ್ ಮಾಡಿ ನೋಡ್ರಿ. ಸೊ ಕ್ವಶನ್ 2 ಸೆಕೆಂಡ್ ಕ್ವಶನ್ ನೋಡ್ರಿ ಏನ್ ಕೊಟ್ಟಾನ ಈಗ. ಸೊ ಸೇಮ್ ಅದೇ ವ್ಯಾಲ್ಯೂ ಅದ. ಸೊ dx upon dt ಅದ ಏನದ -3 ಸೆಂಟಿಮೀಟರ್ ಐತಿ ಪರ್ ಮಿನಿಟ್.
ನೆಕ್ಸ್ಟ್ dy upon dt ಅದ ಏನದ ವ್ಯಾಲ್ಯೂ ಇಟ್ ಈಸ್ 2 ಸೆಂಟಿಮೀಟರ್ ಪರ್ ಮಿನಿಟ್ ಅದ. ನೆಕ್ಸ್ಟ್ ಸೊ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, dA upon dt ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಎಲ್ಲಿ when x equal to it is 10 ಸೆಂಟಿಮೀಟರ್ ಆಮೇಲೆ y equal to 6 ಸೆಂಟಿಮೀಟರ್ ಆದಾಗ. ಅಂದ್ರೆ ಏನು ಲೆಂತ್ ವಿಡ್ತ್ ಚೇಂಜ್ ಆಕೋತ ಹೋಗ್ತದ, ಚೇಂಜ್ ಆದಂಗ ಏನಾಗತ್ತಪ್ಪ ಅಂದ್ರೆ ಲೆಂತ್ ಏನಾಗತ್ತ 10 ಸೆಂಟಿಮೀಟರ್ ಆಗ್ತತಿ, ವಿಡ್ತ್ ಏನಾಗತ್ತಪ್ಪ ಅಂದ್ರೆ 6 ಸೆಂಟಿಮೀಟರ್ ಆಗತ್ತ. ಅವಾಗ ಏರಿಯಾ ಎಷ್ಟಾಗ್ತದ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ. ಸೊ ನೆಕ್ಸ್ಟ್ ಹಂಗಾದ್ರೆ ಕ್ಯಾಲ್ಕುಲೇಟ್ ಮಾಡೋಣ ಈಗ. ಸೊ ಏರಿಯಾ, ಸೊ ವಿ ನೋ ದಟ್ ಏರಿಯಾ ಆಫ್ ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಏನು, ಸೊ ಲೆಂತ್ ಇಂಟು ವಾಟ್ ವಿ ಹ್ಯಾವ್ ವಿಡ್ತ್ ಅಂತ ಹೇಳಿ ಕ್ಲಿಯರ್ ಅದ. ಹಂಗಾದ್ರೆ ಡಿಫ್ರೆನ್ಶಿಯೇಟ್ ಮಾಡ್ರಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತೀರಿ. ಅವಾಗ ಡಿಫ್ರೆನ್ಸಿಯೇಷನ್ ಆಫ್ a ಏನಾಗ್ತದೆ dA upon dt equal to so x into y ದ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ರಿ, x into dy upon dt plus y into it is dx upon ಏನಾಗುತ್ತೆ dt ಅಂತ ಆಗ್ತದೆ. ಕ್ಲಿಯರ್. ಈಗೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ರಿ. ಸೊ x ವ್ಯಾಲ್ಯೂ ಕೊಟ್ಟನ ಎಷ್ಟದ 10 ಅದ, ಇಂಟು y ವ್ಯಾಲ್ಯೂ dy upon dt ಎಷ್ಟದ 2 ಅದ, ಪ್ಲಸ್ ಸೊ ನೆಕ್ಸ್ಟ್ y ಎಷ್ಟದ 6, ನೆಕ್ಸ್ಟ್ dx upon dt it is -3 ಅದ. ಕ್ಲಿಯರ್. ಸೊ therefore it is 10 into 2 it is 25, next plus it is 6 into 3 it is -18 ಆಯ್ತು, ಹೌದಾ. ಸೊ therefore 20 minus 18 it is 2 centimeter square per ಏನಾಗ್ತದ ಮಿನಿಟ್, ಏನಾಗತ್ತ ಪರ್ ಮಿನಿಟ್ ಆಗ್ತದೆ, ಪರ್ ಮಿನಿಟ್ ಆಗ್ತದೆ. ಸೊ ದಿಸ್ ವಾಟ್ ವಿ ಹ್ಯಾವ್ ಏರಿಯಾ. ಸೊ ನೋಡ್ರಿ ಎರಡು ಕ್ವಶನ್ ಒಂದೇ ಫಾರ್ಮೆಟ್ ಅದ, ನಿಮಗೆ ಫಾರ್ಮುಲಾ ನೆನಪಿರ್ಬೇಕಾಗಿದ್ದೇನೋ, ಒಂದು ಏರಿಯಾ ನೆನಪಿರ್ಬೇಕು, ಏರಿಯಾ ಫಾರ್ಮುಲಾ ನೆನಪಿರ್ಬೇಕು, ಇನ್ನೊಂದು ಪೆರಿಮೀಟರ್ ಫಾರ್ಮುಲಾ ನೆನಪಿರ್ಬೇಕು. ಕ್ಲಿಯರ್ ಅದ. ಎಸ್. ಸೊ ನೆಕ್ಸ್ಟ್ ಕ್ವಶನ್ ಕೂತ್ಕೊಂಡ್ರಿ. ಸೊ ಕ್ವಶನ್ ಹಿಯರ್. ಸೊ ಇಲ್ಲಿಯೂ ನೋಡ್ರಿ, ಇಲ್ಲಿಯೂ ಏನದ ಸೇಮ್ ಥಿಂಗ್ ಅದ. ಸೊ ನಾ ಇಲ್ಲಿ ಒಂದು ಕ್ವಶನ್ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ, ಇನ್ನೊಂದು ಕ್ವಶನ್ ಏನ್ ಮಾಡ್ರಿ ನೀವು ಸಾಲ್ವ್ ಮಾಡ್ರಿ, ಹೌದಾ. ಇಲ್ಲಿ ಏನ್ ಕೇಳಿದ್ದು, ದ ಲೆಂತ್ ಎಕ್ಸ್ ರೆಕ್ಟಾಂಗಲ್ ಡಿಕ್ರೀಸಿಂಗ್ ಎಟ್ ದ ರೇಟ್ ಆಫ್ 5 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ, ಹೌದಾ. ಸೊ ಇಲ್ಲಿ ಒಂದು ಏನದ ರೆಕ್ಟಾಂಗಲ್ ಅದ, ಆ ರೆಕ್ಟಾಂಗಲ್ ಕೊಟ್ಟಾನ. ಸೊ ರೆಕ್ಟಾಂಗಲ್ ದ ಲೆಂತ್ ಎಕ್ಸ್ ಅದ, ಆಮೇಲೆ ವಿಡ್ತ್ ಏನದ y ಐತಿ, ಹೌದಾ. ಸೊ ಸೊಲ್ಯೂಷನ್, ಸೊ ಗಿವನ್ ದಟ್, so given that so dx upon dt is given ಎಷ್ಟದ -5 centimeter per minute ಅಂತ. ಯಾಕ ಮೈನಸ್ ತಗೊಂಡ್ವಿ, ಬಿಕಾಸ್ ಆಫ್ y it is decreasing. ನೆಕ್ಸ್ಟ್ width y is increasing at the rate of 4 centimeter and dy upon dt equal to 4 centimeter per minute ಅಂತ. ಕ್ಲಿಯರ್. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ರೆಕ್ಟಾಂಗಲ್ ಏರಿಯಾ. ಸೊ dA upon dt ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಅಂತ ಹೇಳಿ. ಎಸ್ ವೆನ್, ಯಾವಾಗ, ಸೊ ವೆನ್ ಸೊ x equal to 8 ಸೆಂಟಿಮೀಟರ್ ಆಮೇಲೆ y equal to 6 ಸೆಂಟಿಮೀಟರ್ ಇದ್ದಾವೆ, ಹೌದಾ. ಸೊ ಸಿಮಿಲರ್ ಕ್ವಶನ್ ನೋಡ್ರಿ, ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಐತಿ, ಹೌದಾ. ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಏನದ ಏರಿಯಾ ಅದ. ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ, ಸೊ ಏರಿಯಾ, ಸೊ ವಿ ನೋ ದಟ್, so area A equal to x into it is y. So differentiate ಮಾಡ್ರಿ, differentiate with respect to t ಅಂತ ಹೇಳಿ, ಹೌದಾ. ಸೊ dA upon ಏನಾಯ್ತು dt ಬಂತು ಈಕ್ವಲ್ ಟು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ರಿ, ಸೇಮ್ x ಇಂಟು ಅವಾಗಲೇ ಏನ್ ಬರ್ದಿರಲ್ಲ ಅದನ್ನ ಬರೀತೀರಿ dy upon dt. ಸೊ y ಇಂಟು dx upon dt ಅಂತ, ಹೌದಾ. ಸೊ ಈಗ ಏನ್ ಮಾಡ್ರಿ, ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಆದ್ರೆ ಆನ್ಸರ್ ಸ್ಟೇಟ್ ಬರ್ತದೆ. ಸೊ x ವ್ಯಾಲ್ಯೂ ಎಷ್ಟದ 8 ಅದ, dy upon dt ಎಷ್ಟದ 4 ಅದ, ಹೌದಾ. ಪ್ಲಸ್ y ಎಷ್ಟದ 6 ಅದ, ನೆಕ್ಸ್ಟ್ dx upon dt it is -5. ಎಸ್. ಸೊ therefore it is 32. ನೆಕ್ಸ್ಟ್ ಮೈನಸ್ ಏನ್ ಬಂತು 30 ಬಂತು, ಎಷ್ಟಂತ ವ್ಯಾಲ್ಯೂ 2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್ ಅಂತ. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್. ಏನ್ ಬಂತು, ಏರಿಯಾ ಬಂತು. ನೀವು ಪೆರಿಮೀಟರ್ ನ ಕ್ಯಾಲ್ಕುಲೇಟ್ ಮಾಡಿದ್ರು ಸೇಮ್ ಕ್ವಶನ್ ಅದ. ಪೆರಿಮೀಟರ್ ನೋಡ್ರಿ ಏನಾಗತ್ತ ಅಲ್ಲಿ, ಸೆಕೆಂಡ್ ಕ್ವಶನ್ ನೋಡ್ರಿ, ಪೆರಿಮೀಟರ್ p ಈಕ್ವಲ್ ಏನದ ಇಟ್ ಇಸ್ 2 ಇಂಟು ಎಕ್ಸ್ ಪ್ಲಸ್ ವೈ ಅಂತ ಹೇಳಿ ಇದೇ ಡಾಟಾ ಅದ ಅಲ್ಲೆಲ್ಲ. ನೀವು ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಏನಾಗತ್ತ, dA upon dt ವ್ಯಾಲ್ಯೂ ಇಟ್ ಇಸ್ 2 ಇಂಟು ಏನಾಗತ್ತ dx upon dt ಪ್ಲಸ್ ಇಟ್ ಈಸ್ dy upon dt ಅಂತ, ಹೌದಾ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ 2 ಇಂಟು -5 ಪ್ಲಸ್ 4, ಹೌದಾ. ಎಷ್ಟು ಬಂತ ವ್ಯಾಲ್ಯೂ 2 ಇಂಟು -1, therefore -2 ಸೆಂಟಿಮೀಟರ್ ಪರ್ ಏನಾಗತ್ತ ಮಿನಿಟ್ ಅಂತ. ಸೊ ದಿಸ್ ವಾಟ್ ವಿ ಹ್ಯಾವ್ ಸೆಕೆಂಡ್ ಕ್ವಶನ್ ನೋಡ್ರಿ. ಅದು ಏನ್ ಈಸಿ ಅದ ಏನಿಲ್ಲ ಅಂತಲ್ಲ. ಹಾಗಾದ್ರೆ ಇಲ್ಲಿ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಸ್ಟ್ ಪ್ಯಾಟರ್ನ್ ಏನ್ ಬಂತು ಸರ್ಕಲ್, ನೆಕ್ಸ್ಟ್ ರೆವೆನ್ಯೂ ಆದಾಯದ ಬಗ್ಗೆ ಕೇಳ್ತಾರೆ. ಇನ್ ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ಏನ್ ಬಂತು ರೆಕ್ಟಾಂಗಲ್ ಫಾರ್ಮೆಟ್ ಒಳಗಡೆ. ಇವೆಲ್ಲ ಏನಾಗ್ತವ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಏನಾಗುತ್ತೆ
ಪ್ಯಾಟರ್ನ್ ಬರುತ್ತೆ. ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ವಾಟ್ ವಿ ಹ್ಯಾವ್ ದ ಇನ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಒಳಗಡೆ ಏನ್ ಕ್ವಶನ್ ಕೇಳ್ಬೋದು. ಓಕೆ, ಸೊ ಇಲ್ಲೇನದ 3 ಮಾರ್ಕ್ಸ್ ಕ್ವಶನ್ ಪ್ಯಾಟರ್ನ್ ಒಳಗಡೆ ಅ ಬಲೂನ್ ಮೀನ್ಸ್ ಇಟ್ ಈಸ್ ಇನ್ ದ ಫಾರ್ಮ್ಯಾಟ್ ಆಫ್ ಏನ್ ಬಂತೀಗ ಸ್ಪಿಯರ್. ಕ್ಲಿಯರ್ ಅದ. ಇಲ್ಲೇನದ ಬಬಲ್ ಅದ, ಇದು ಸ್ಪಿಯರ್ ಕ್ವಶನ್, ಇದು ಏನದ ಬಲೂನ್. ಸೊ ಮೀನ್ಸ್ ಹಿಯರ್ ನಿಮ್ಗೆ ಗೊತ್ತಿರ್ಬೇಕಾಗಿದ್ದೇನು, ಸೊ ಏರಿಯಾ ಆಫ್ ಅ ಸ್ಪಿಯರ್ ಅದರ್ವೈಸ್ ವಾಲ್ಯೂಮ್ ಆಫ್ ದ ಸ್ಪಿಯರ್, ಇವು ಎರಡದ್ರ ಬಗ್ಗೆ ನಿಮ್ಗೆ ಏನಾಗಬೇಕು, ನಾಲೆಜ್ ಇರ್ಬೇಕು. ಇಲ್ಲಿ ಅಂದಾಗ ಏನಾಗತ್ತಪ್ಪ ಅಂತಂದ್ರೆ ಕ್ವಶನ್ ಏನಾಗತ್ತೆ ಈಗ ಸಾಲ್ವ್ ಆಗ, ಇಲ್ಲಾಂದ್ರೆ ಕ್ವಶನ್ ಏನಾಗಂಗಿಲ್ಲ, ಸಾಲ್ವ್ ಆಗಂಗಿಲ್ಲ. ಕ್ಲಿಯರ್? ಎಸ್, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿದ್ದು ವಿಷಯ. ಹೌದಾ? ಹಾಗಾದ್ರೆ ಏನ್ ಕೊಟ್ಟಾರ ನೋಡ್ರಿ. A balloon which always remains spherical on inflation is being inflated by pumping in 900 cubic centimeter of a gas per second ಅಂತ. ಅಂದ್ರೇನು, ಆ ಬಲೂನ್ ಒಳಗಡೆಯಿಂದ 900 ಕ್ಯೂಬಿಕ್ ಸೆಂಟಿಮೀಟರ್ ಒಳಗಡೆ ಏನ್ ಮಾಡ್ತೀವಿ, ಗಾಳಿನ ಹೊರ ಹಾಕ್ಲಿಕ್ಕೆ. ಹೌದಾ? ಸೊ ಫೈಂಡ್ ದ ರೇಟ್ ಅಟ್ ವಿಚ್ ದ ರೇಡಿಯಸ್ ಆಫ್ ದ ಬಲೂನ್ ಇನ್ಕ್ರೀಸಸ್ ವೆನ್ ದ ರೇಡಿಯಸ್ ಈಸ್ ವಾಟ್ ವಿ ಹ್ಯಾವ್ 15 ಸೆಂಟಿಮೀಟರ್. ಕ್ಲಿಯರ್? ಎಸ್. ಹಂಗಾದ್ರೆ ಇಲ್ಲಿ ಕೊಟ್ಟಿದ್ದ ಏನೇನ್ ಡಾಟಾ ಅದ ನೋಡ್ರಿ ಈಗ. ಸೊ ಗಿವನ್ ದ್ಯಾಟ್ ಇಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಏನು, ಕ್ಯೂಬಿಕ್ ಸೆಂಟಿಮೀಟರ್ ಏನ್ ಕೊಟ್ಟಾರಲ್ಲ ಇದ್ರ ಮೇಲೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅದು ಏನ್ ಇನ್ಕ್ರೀಸ್ ಆಗ್ತದ, ಏನ್ ಡಿಕ್ರೀಸ್ ಆಗ್ಲಿಕ್ಕೆ ಅಂತ ಮೀನ್ಸ್ ಇಟ್ ಈಸ್ ದ ವಾಲ್ಯೂಮ್. ಹೌದಾ? ಹಂಗಾದ್ರೆ ವಾಲ್ಯೂಮ್ ವ್ಯಾಲ್ಯೂ ಕೊಟ್ಟಾನ ಏನಂತ ಹೇಳಿ, ಸೊ ಡಿ ವಿ ಅಪಾನ್ ಇಟ್ ಈಸ್ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಹಂಗಾದ್ರೆ ಡಿ ವಿ ಅಪಾನ್ ಡಿ ಟಿ ವ್ಯಾಲ್ಯೂ ಎಷ್ಟದ, 900 ಸೆಂಟಿಮೀಟರ್ ಕ್ಯೂಬ್ ಪರ್ ಏನದ ಸೆಕೆಂಡ್, ಈ ವ್ಯಾಲ್ಯೂ ಕೊಟ್ಟಾನ. ಹೌದಾ? ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಅಂದ್ರೇನು, ಸೊ ಡಿ ಆರ್ ಅಪಾನ್ ಡಿ ಟಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ಯದ ವೆನ್, ಯಾವಾಗ ಆರ್ ಈಕ್ವಲ್ ಟು ಇಟ್ ಈಸ್ 15 ಸೆಂಟಿಮೀಟರ್ ಇದ್ದಾಗ. ಕ್ಲಿಯರ್? ಎಸ್. ಹಾಗಾದ್ರೆ ಮೊದಲು ನಿಮ್ಗೆ ಗೊತ್ತಿರಬೇಕಾಗಿದೆ ವಾಲ್ಯೂಮ್. ಸೊ ವಾಲ್ಯೂಮ್ ಆಫ್ ದ ಸ್ಪಿಯರ್, ಸೊ ವಿ ನೋ ದ್ಯಾಟ್ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಇಟ್ ಈಸ್ 4/3 pi r cube. 4/3 it is pi r cube ಅಂತ ಹೇಳಿ. ಕ್ಲಿಯರ್? ಎಸ್. ಹಾಗಾದ್ರೆ ಈ ವಾಲ್ಯೂಮ್ ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಬಿ ಕ್ಯಾಲ್ಕುಲೇಟ್ ವೆರಿ ಈಸಿಲಿ. ಹೌದಾ? ಹಾಗಾದ್ರೆ ಏನ್ ಮಾಡ್ರಿ, ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಏನ್ ಮಾಡ್ತೀರಿ, ಟಿ ಮಾಡ್ತೀರಿ. ಅವಾಗ ಏನಾಗ್ತದೆ, ಡಿ ವಿ ಅಪಾನ್ ಡಿ ಟಿ ಈಕ್ವಲ್ಸ್ ಟು 4/3 ಇಂಟು ಪೈ, ನೆಕ್ಸ್ಟ್ ಇಂಟು ಇಟ್ ಈಸ್ 3r ಸ್ಕ್ವೇರ್ ಇಂಟು ಏನಾಗುತ್ತೆ ಡಿ ಆರ್ ಅಪಾನ್ ಡಿ ಟಿ, ಬಿಕಾಸ್ ಆರ್ ಡಿಪೆಂಡ್ಸ್ ಆನ್ ಇಲ್ಲದ ಟೈಮ್ ಅಂದ್ರೆ ನಾವು ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ತರ ಫಾರ್ಮ್ಯಾಟ್ ಬಂತು. ಹಾಗಾದ್ರೆ ಡಿ ವಿ ಅಪಾನ್ ಡಿ ಟಿ ವ್ಯಾಲ್ಯೂ ಅದ, ಎಷ್ಟದ ವ್ಯಾಲ್ಯೂ 900 ಅದ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ 900 ಈಕ್ವಲ್ಸ್ ಟು 4/3 ಇಂಟು ಪೈ, ನೆಕ್ಸ್ಟ್ ಸೊ 3 ಇಂಟು ಇಲ್ಲಿ ನೋಡ್ರಿ, ಅದರ್ವೈಸ್ ವಿ ಕ್ಯಾನ್ ಕ್ಯಾನ್ಸಲ್ 3 and 3. ಸೊ 3 and 3 ಕ್ಯಾನ್ಸಲ್ ಮಾಡ್ರಿ. ಕ್ಯಾನ್ಸಲ್ ಆದ್ರೆ ಏನು ಉಳಿತದೆ ಇಲ್ಲಿ, ಸೊ ಯು ಆರ್ ಗೆಟಿಂಗ್ ಓನ್ಲಿ ಎಸ್. ಸೊ ಏನು ಉಳಿತದ ಅದನ್ನಷ್ಟು ಬರೀರಿ. ಸೊ ಏನು ಉಳಿತದ ಈಗ 4 ಉಳಿತು. ಸೊ 4 pi into r ಎಷ್ಟದ 15 ಅದ. ಸೊ 15 ಇಟ್ಸ್ ಅ ಸ್ಕ್ವೇರ್. ನೆಕ್ಸ್ಟ್ ಸೊ dr upon it is dt. dr upon ಏನ್ ಬಂತು, dt ಬಂತು. ಕ್ಲಿಯರ್? ಎಸ್. ಹಾಗಾದ್ರೆ ಈಗ ಏನ್ ಮಾಡ್ತೀರಿ ನೆಕ್ಸ್ಟ್, ಸೊ 15 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂತು, 225 ಆಗತ್ತ. ಸೊ 225 15 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಯ್ತು, 225 ಇಂಟು ಎಷ್ಟು 4 ಮಾಡ್ತೀರಿ. ಸೊ ಇಂಟು 4 ಬಂತು, ಎಷ್ಟು ಬಂತು ವ್ಯಾಲ್ಯೂ 900 ಆಯ್ತು. ಕ್ಲಿಯರ್? ಎಸ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಸೊ 900 ಈಕ್ವಲ್ ಟು 900 ಇಂಟು ಪೈ ಏನಾಯ್ತು, ಡಿ ಆರ್ ಅಪಾನ್ ಡಿ ಟಿ. ಸೊ 900 ಏನಾಯ್ತು, ಕ್ಯಾನ್ಸಲ್ ಆಯ್ತು. 1 ಈಕ್ವಲ್ ಟು ಪೈ ಇಂಟು ಡಿ ಆರ್ ಬೈ ಡಿ ಟಿ. ಹೌದಾ? ನಮ್ಗೆ ಬೇಕಾಗಿದ್ದೇನು, ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಬೇಕಾಗದ. ಸೊ ದೇರ್ ಫೋರ್ ಹಂಗಾದ್ರೆ ಡಿ ಆರ್ ಬೈ ಡಿ ಟಿ ವ್ಯಾಲ್ಯೂ ಇಟ್ ಈಸ್ ಡಿ ಆರ್ ಅಪಾನ್ ಡಿ ಟಿ ವ್ಯಾಲ್ಯೂ. ಓಕೆ, ಸೊ dr upon dt equal to pi ನ ಈ ಸೈಡ್ ತಗೊಂಬರಿ 1 divided by pi ಸೆಂಟಿಮೀಟರ್ ಪರ್ ಏನಾಗುತ್ತೆ ಸೆಕೆಂಡ್ ಆಗುತ್ತೆ. ಸೊ ದಿಸ್ ವಾಟ್ ವಿ ಹ್ಯಾವ್ ಇಟ್ಸ್ ಅ ವ್ಯಾಲ್ಯೂ. ಸೊ ಈಸಿ ಅದ, ಬಟ್ ನಿಮಗೆ ಫಾರ್ಮುಲಾ ನೆನಪಿರಬೇಕು ಯಾವ್ದಪ್ಪ ಅಂತಂದ್ರೆ ವಾಲ್ಯೂಮ್ ಆಫ್ ಅ ಸ್ಪಿಯರ್. ಈ ಮೂರು ಕ್ವಶನ್ಸ್ ಏನದಾವಲ್ಲ ಇಟ್ ಇಸ್ ಆನ್ ದ ಬೇಸ್ ಆಫ್ ವಾಟ್ ವಿ ಹ್ಯಾವ್. ವಾಲ್ಯೂಮ್ ಮೇಲೆ ಏನದಪ್ಪ ಅಂತಂದ್ರೆ ಈ ಮೂರು ಕ್ವಶನ್ಸ್ ಏನದಾವು ಡಿಪೆಂಡ್ಸ್ ಅದಾವ. ಹೌದಾ? ಹಂಗಾದ್ರೆ ಈಗ ಯಾವ್ದಾರ ಒಂದು ಕ್ವಶನ್ ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀನಿ, ಇನ್ನೊಂದು ಕ್ವಶನ್ ಏನ್ ಮಾಡ್ರಿ ನೀವು ಸಾಲ್ವ್ ಮಾಡ್ರಿ. ಯಾವುದು ಬಬಲ್ ಅದ, ಇಲ್ಲಿ ಬಲೂನ್ ಅದ. ಬಲೂನ್ ಮೇಲೆ ಆಲ್ರೆಡಿ ಒಂದು ಕ್ವಶನ್ ಸಾಲ್ವ್ ಆಗೈತಿ. ಸೊ ಬಬಲ್ ಮೇಲೆ ಇರುವಂತ ಒಂದು ಕ್ವಶನ್ ಏನ್ ಮಾಡ್ತೀನಿ ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀನಿ. ಇಲ್ಲಾದ್ರೆ ಚೆಕ್ ಮಾಡಿ ನೋಡ್ರಿ ಡಯಾಮೀಟರ್ ಕೂಡ. ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಯು ಕ್ಯಾನ್ ಸಾಲ್ವ್ ಇಟ್ ವೆರಿ ಈಸಿಯಾಗಿ ಸಾಲ್ವ್ ಮಾಡಿ. ಹೌದಾ? ನೋಡ್ರಿ ಏನ್ ಕ್ವಶನ್ ಅದ ಈಗ, ರೇಡಿಯಸ್ ಆಫ್ ಅನ್ ಏರ್ ಬಬಲ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಹೌದಾ? ರೇಡಿಯಸ್ ಏನಾಗ್ತದೆ ಇನ್ಕ್ರೀಸ್ ಆಗ್ಲಿಕ್ಕೆ ಅದ. ನೆಕ್ಸ್ಟ್
at what rate is the volume of the bubble increasing? Volume of the bubble increasing when the radius is as to 1 centimeter ಅಂತ ಸೇಮ್ ಥಿಂಗ್ ಇದ ಕ್ವಶನ್ ಏನೈತಲ್ಲ ಇದ್ರ ರಿವರ್ಸ್ ಅದ ಅಷ್ಟೇ. ಇಲ್ಲಿ ವಾಲ್ಯೂಮ್ ಕೊಟ್ಟಾರ ರೇಡಿಯಸ್ ಚೇಂಜ್ ಕೇಳಾಕತ್ತಾನ, ಇಲ್ಲಿ ರೇಡಿಯಸ್ ಚೇಂಜ್ ಆಗ್ಲಿಕ್ಕದ ವಾಲ್ಯೂಮ್ ಹೆಂಗ್ ಚೇಂಜ್ ಆಗ್ತದ ಅಂತ ಹೇಳಿ ಕ್ವಶನ್ ಏನಾಗ್ತದ ಕ್ವಶನ್ ಏನಾಗ್ತದೆ ಇಲ್ಲಿ ಕೇಳಿಕತ್ತಾನ. ಹೌದಾ? ಹಾಗಾದ್ರೆ ಏನ್ ಮಾಡ್ತೀರಿ ಈಗ? ಸೊ ಸ್ವಲ್ಪ ಗಿವನ್ ಡಾಟಾನ ಬರ್ಕೊಳ್ತೇನೆ ಇಲ್ಲಿ. will write here. ಇಲ್ಲೇ ನಿಮ್ಮ ಕ್ವಶನ್ ಇದನ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಹಿಯರ್ ವಾಟ್ ವಿ ಹ್ಯಾವ್, ಓಕೆ ವೇಟ್, ಒಂದು ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಳೋಣ. ಸ್ಪೇಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಜಾಗ ಸಿಕ್ಬಿಡುತ್ತೆ. ಓಕೆ ಫೈನ್. ಸೊ ನಾವು ಸೊ ಸೆಕೆಂಡ್ ಕ್ವಶನ್ ಒಳಗಡೆ ಕೊಟ್ಟಿದ್ದೇನು? ಸೊ ಸೊಲ್ಯೂಷನ್ ಇಟ್ ಈಸ್, ಸೊ ವಾಟ್ ಆರ್ ದ ಗಿವನ್ ಫ್ಯಾಕ್ಟರ್ಸ್? ಸೊ dr upon dt is given. ಹೌದಾ? dr upon dt ವ್ಯಾಲ್ಯೂ ಎಷ್ಟದ? ಇಟ್ ಈಸ್ 1/2 ಸೆಂಟಿಮೀಟರ್ ಪರ್ ಏನಮ್ ಸೆಕೆಂಡ್ ವ್ಯಾಲ್ಯೂ ಕೊಟ್ಟಾನ. ನೆಕ್ಸ್ಟ್ ಸೊ ಏನ್ ಕೇಳಿಕತ್ತಾನ? ಸೊ ವಾಲ್ಯೂಮ್ ಆಫ್ ಅ ಬಬಲ್ ಇನ್ಕ್ರೀಸಿಂಗ್ ಅಂದ್ರೆ ಏನು? dv upon dt ಎಷ್ಟಾಗ್ತದ? ಯಾವಾಗ ವೆನ್ ಆರ್ ಈಕ್ವಲ್ ಟು 1 ಸೆಂಟಿಮೀಟರ್ ಇದ್ದಾಗ ಎಷ್ಟಾಗ್ತದ ಅಂತ ಕೇಳಿಕತ್ತಾನ. ಹೌದಾ? ಹಂಗಾದ್ರ ವಾಲ್ಯೂಮ್ ಫಾರ್ಮುಲಾ ಬರ್ಕೊಡ್ರಿ. ಇಲ್ಲದ ವಾಲ್ಯೂಮ್ ಫಾರ್ಮುಲಾ. ಸೊ ವಿ ನೋ ದ್ಯಾಟ್ so volume v equal to it is so 4/3 pi r cube ಅಂತ ಹೇಳಿ ಅಗೈನ್ ಡಿಫರೆನ್ಶಿಯೇಟ್ ಮಾಡ್ರಿ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಏನ್ ಮಾಡ್ತೀರಿ? t ಡಿಫರೆನ್ಶಿಯೇಟ್ ಮಾಡ್ತೀರಿ, ಅವಾಗ ವ್ಯಾಲ್ಯೂ ಏನಾಗ್ತದೆ ನೋಡ್ರಿ, ಇಟ್ ಈಸ್ ಚೇಂಜ್ ಆಗ್ತದೆ ಈಗ. ಸೊ ಏನಾಗತ್ತ? ಸೊ dv upon dt equals to dv upon dt. ಹೌದಾ? ಸೊ 4/3 into pi, so differentiation of r cube 3r square into dr upon ಏನ್ ಬಂತು? dt ಬಂತು. ಕ್ಲಿಯರ್ ಅದ? ಎಸ್. ಸೊ therefore which is equals to, so 3 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಇನ್ನೇನು ವ್ಯಾಲ್ಯೂ ಕೊಟ್ಟಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ರಿ. 4 into pi, ನೆಕ್ಸ್ಟ್ r ವ್ಯಾಲ್ಯೂ, r ಎಷ್ಟದ? 1 ಸೆಂಟಿಮೀಟರ್. ಸೊ 1 ಇಟ್ಸ್ ಅ ಸ್ಕ್ವೇರ್ ಇಂಟು dr by dt ಎಷ್ಟದ? 1 divided by 2 ಅದ. ಸೊ 2 1s are 2 2s are, therefore ಏನ್ ಬಂತು ವ್ಯಾಲ್ಯೂ? ಇಟ್ ಈಸ್ 2 pi centimeter cube per second ಬಂತು. ಸೊ dv upon dt value, the rate of change of volume of a bubble ಅಂತ ಹೇಳಿ ಕೇಳೋಣ, ಅದ ವ್ಯಾಲ್ಯೂ ಬಂತು ಈಗ. ಸೊ ಇದ್ರ ವ್ಯಾಲ್ಯೂ ಸಿಕ್ತು ಈಗ. ಕ್ಲಿಯರ್ ಅದ? ಸೊ ನೋಡ್ರಿ ಎಕ್ಸಾಂಪಲ್ ಬಹಳ ಏನ್ ಡಿಫಿಕಲ್ಟಿ ಇಲ್ಲ, ನಿಮಗೆ ಗೊತ್ತಾಗಿರ್ಬೇಕು ಏನಪ್ಪಾ ಅಂತಂದ್ರೆ ಸ್ಪಿಯರ್ ದ ವಾಲ್ಯೂಮ್ ಗೊತ್ತಿರಬೇಕು, ಸ್ಪಿಯರ್ ದ ಏರಿಯಾನು ಗೊತ್ತಿರಬೇಕು. ಸೊ ಏರಿಯಾ ಆಫ್ ಸ್ಪಿಯರ್ ನಿಮ್ಗೆ ಗೊತ್ತದಲ್ಲ. ಸೊ ಏರಿಯಾ ಆಫ್ ದ ಸ್ಪಿಯರ್ ಎ ಈಕ್ವಲ್ ಟು 4 pi r square ಅಂತ ಹೇಳಿ ಏರಿಯಾ ಆಫ್ ದ ಸ್ಪಿಯರ್ ಅಂತ ಹೇಳಿ ಇದು ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್ ನೋಡ್ರಿ ಥರ್ಡ್ ಕ್ವಶನ್, ಅ ಬಲೂನ್ ವಿಚ್ ಆಲ್ವೇಸ್ ರಿಮೇನ್ಸ್ ಸ್ಪೆರಿಕಲ್ ಹ್ಯಾಸ್ ಅ ವೇರಿಯಬಲ್ ಡಯಾಮೀಟರ್. ಇದು ಡಯಾಮೀಟರ್ ದ, ದೆನ್ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಹೌದಾ? ಇದನ್ನ ಟ್ರೈ ಮಾಡ್ರಿ. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ನಾನು ಒಂದು ಕಮೆಂಟ್ ಹಾಕ್ರಿ, ನಾ ಏನ್ ಮಾಡ್ತಿದ್ನ ಸಾಲ್ವ್ ಮಾಡಿ ನಿಮಗೆ ಕ್ವಶನ್ ಕಳಿಸ್ತೀನಿ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಹಿಯರ್ ಇದು ಯಾವ ಕ್ವಶನ್ ಅಪ್ಪ ಅಂದ್ರೆ ಕ್ಯೂಬ್ ಮೇಲೆ ಇರುವಂತದ್ದು ಕ್ವಶನ್. ಹೌದಾ? ಸೊ ಕ್ಯೂಬ್ ಫಾರ್ಮ್ಯಾಟ್ ಮೇಲೆ ಬರುವಂತದ್ದು ಒಂದು ಕ್ವಶನ್ ಈಗ. ಕ್ಯೂಬಾಯ್ಡ್ ಅಲ್ಲ, ಕ್ಯೂಬ್. ಆಲ್ ಹೌದಾ? ಇವೆಲ್ಲ ಕ್ವಶನ್ಸ್ ಏನದವ್ರಿ, ಇಟ್ ಇಸ್ ಇನ್ ದ ಫಾರ್ಮ್ಯಾಟ್ ಆಫ್ ಏನದವ? ಕ್ಯೂಬ್ ಮೇಲೆ ಬರುವಂತದ ಕ್ವಶನ್ಸ್ ಅದಾವ ನೋಡ್ರಿ. ಸೊ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಹೌದಾ? ಒಂದು ಕ್ಯೂಬ್ ಅದ. ಸೊ ಲೆಟ್ಸ್ ಡ್ರಾ ಕ್ಯೂಬ್ ಹಿಯರ್. ಒಂದು ಕ್ಯೂಬ್ ರೆಡಿ ಮಾಡ್ತೀನಿ ಇಲ್ಲಿ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಯುವರ್ ಕ್ಯೂಬ್ ಹಿಯರ್. ಓಕೆ, ಸೊ ಆಲ್ ಸೈಡ್ಸ್ ಏನಾಗ್ತವೆ? ಈಕ್ವಲ್ ಇರ್ತಾವ. ನಾವು ಎಕ್ಸ್ ಅಂತ ತಗೊಳ್ತೀವಿ. ಇದು ಎಕ್ಸ್ ಇರ್ತದ, ಇದು ಎಕ್ಸ್ ಇರ್ತದೆ, ಇದೇನಾಗ್ತದ? ಎಕ್ಸ್ ಇರ್ತದ. ಸೊ ಆಲ್ ಸೈಡ್ ಏನು? ಸೊ ಲೆಂತ್, ಬ್ರೆಡ್, ಆಮೇಲೆ ವಿಡ್ತ್ ಎಲ್ಲ ಏನಾಗ್ತಪ್ಪ ಅಂತಂದ್ರೆ ಹೈಟ್ ಕೂಡ ಏನಾಗ್ತಪ್ಪ ಅಂದ್ರೆ ಎಕ್ಸ್ ಆಲ್ ಈಕ್ವಲ್ ಅದಾವ. ಹೌದಾ? ಸೊ ಈ ಕೊಟ್ಟಿದ್ದೇನು? ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 8 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂದ್ರೆ ಏನು? ಗಿವನ್. ಸೊ ವಾಟ್ ಗಿವನ್ ಹಿಯರ್? ಸೊ ವಾಲ್ಯೂಮ್, ಸೊ dv upon dt is given ಎಷ್ಟದ? 8 centimeter cube per second. Next, how fast is the surface area increasing when the length of an edge ಅಂದ್ರೆ ಏನು? ಸೈಡ್. ಹೌದಾ? ಲೆಂತ್ ಆಫ್ ಅನ್ ಎಡ್ಜ್ ಅಂದ್ರೆ ಏನು? ಎಕ್ಸ್ ವ್ಯಾಲ್ಯೂ ಕೊಟ್ಟಾನ. ಎಷ್ಟದ? ಎಕ್ಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಸೊ ಕ್ಯಾಲ್ಕುಲೇಟಿಂಗ್ dA upon dt ವ್ಯಾಲ್ಯೂ, ಇದ್ರ ವ್ಯಾಲ್ಯೂ ಎಷ್ಟು ಬರ್ತೈತಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲಿಯರ್ ಅದ? ಎಸ್. ಸೊ ಮೊದಲ ನಾವೇನ್ ಮಾಡಬೇಕು? ವಾಲ್ಯೂಮ್ ದಿಂದ ಏನೇನ್ ನಮಗೆ ವ್ಯಾಲ್ಯೂ ಇನ್ಫಾರ್ಮೇಶನ್ ಸಿಗ್ತದಲ್ಲ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ವಾಲ್ಯೂಮ್, ಹೌದಾ? ಸೊ ವಿ ನೋ ದಟ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಏನಾಗ್ತದ? ಎಕ್ಸ್ ಸೈಡ್ ಇತ್ತು ಅಂದ್ರೆ ವಾಲ್ಯೂಮ್ ಏನಾಗ್ತದ? ವಿ ಈಕ್ವಲ್ ಏನಂತ? ಎಕ್ಸ್ ಕ್ಯೂಬ್ ಅಂತ ಇದು. ಕ್ಲಿಯರ್? ಎಸ್, ಇಟ್ ಈಸ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಆಗ್ತದೆ. ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಿ ನೋಡ್ರಿ. ಸೊ dv upon dt ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಿ. ಏನ್ ಬಂತು? 3x² ಇಂಟು
dx ಅಪಾನ್ ಏನಾಗ್ತದೆ dt ಆಯ್ತು ಹೌದಾ ನೆಕ್ಸ್ಟ್ ಹಾಗಾದ್ರೆ ವಾಲ್ಯೂಮ್ ಎಷ್ಟು ಕೊಟ್ಟನ ಸಬ್ಸ್ಟಿಟ್ಯೂಟ್ ಮಾಡ್ರಿ 8 ಅದ ಸೊ 8 ಹೌದಾ ಸೊ ಈಕ್ವಲ್ ಟು 3x ಸ್ಕ್ವೇರ್ dx ಅಪಾನ್ ಏನ್ ಬಂತು dt ಬಂತು ನನಗೆ dx ಅಪಾನ್ dt ಬೇಕು ಅಂದ್ರೆ ಏನು ದ ರೇಟ್ ಆಫ್ ಚೇಂಜ್ ಆಫ್ ಎಡ್ಜ್ ಹೌದಾ ಅದ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕತ್ತೀನಿ ಈಗ ಯಾಕಂದ್ರೆ ಮುಂದೆ ಅದ್ರ ಅವಶ್ಯಕತೆ ಬೀಳ್ತದೆ ನಮಗೆ 8 divided by it is 3x square equal to ಏನು ಬಂತು dx upon dt ಬಂತು ಸೊ ಇದೊಂದು ಇಕ್ವೇಶನ್ ನಮಗೆ ಈಗ ಏನಾಯ್ತು ಸಿಕ್ತು ಈಗ ಇನ್ ನೆಕ್ಸ್ಟ್ ನೋಡ್ರಿ ಈಗ ಏನ್ ಮಾಡ್ತೀವಿ ಏರಿಯಾ ಬಗ್ಗೆ ವಿಚಾರ ಮಾಡೋಣ ಸೊ ಏರಿಯಾ ಆಫ್ ಕ್ಯೂಬ್ ಅಂತ ಸೊ ಏರಿಯಾ ಆಫ್ ಕ್ಯೂಬ್ ಏನಾಗ್ತದೆ 6 ಫೇಸ್ ಇರ್ತವೆ 6x ಸ್ಕ್ವೇರ್ ಅಂತ ಬಂತು ಹೌದಾ ಹಂಗಾದ್ರೆ dA ಅಪಾನ್ dt ಮಾಡಿದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡ್ತೀರಿ ಏನ್ ಬಂತು 6 ಇಂಟು ಡಿಫರೆನ್ಸಿಯೇಷನ್ ಆಫ್ x ಏನ್ ಬಂತು ಇಟ್ ಈಸ್ 2x ಬಂತು ಬಟ್ ಏನಾಗುತ್ತೆ ಇನ್ನೊಂದು ಫ್ಯಾಕ್ಟರ್ dx ಅಪಾನ್ dt ಯಾಕಂದ್ರೆ ಎಂಟೈರ್ ವ್ಯಾಲ್ಯೂ ಏನ್ ಕೊಟ್ಟಲ್ಲ ಇಟ್ ಈಸ್ ಇನ್ ದ ಫಾರ್ಮ್ಯಾಟ್ ಆಫ್ ಏನು ರೇ ಚೇಂಜ್ ಆಗ್ತದೆ ಟೈಮ್ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಆಗ್ತದೆ ದೇರ್ಫೋರ್ 12x ಇಂಟು ಏನಾಗ್ತದೆ dx ಅಪಾನ್ dt ವ್ಯಾಲ್ಯೂ ಈಗ dx ಅಪಾನ್ dt ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ ಏನ್ ಕ್ಯಾಲ್ಕುಲೇಟ್ ಮಾಡಲ್ಲ ಇಲ್ಲ ಐತಲ್ಲ dx ಅಪಾನ್ dt ಏನದ 8 divided by x square clear yes so therefore 3 ones are 3 4s are yes so 8 into 4 it is 32 ಆಯ್ತಾ next x cancel ಆಯ್ತು ಉಳಿತೇನ್ ವ್ಯಾಲ್ಯೂ it is x ಅಷ್ಟು ಉಳಿತು so therefore dA upon dt ವ್ಯಾಲ್ಯೂ ಬಂತು the rate of change of area with respect to time ಸಿಕ್ತು ಬಟ್ ಅಲ್ಲಿ ಏನ್ ಹೇಳಿದನ when x equal to 12 ಸೆಂಟಿಮೀಟರ್ ದಾಗ x equal to 12 ಸೆಂಟಿಮೀಟರ್ ದಾಗ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ ಅಂತ ಹೇಳಿದ so dA upon dt equal to it is 32 divided by ಎಷ್ಟಾಗ್ತದೆ 12 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಏನು ಸೆಕೆಂಡ್ ಆಯ್ತು ಹೌದಾ ನೀವೇನ್ ಮಾಡ್ಬೋದು ಇದನ್ನ ಕ್ಯಾನ್ಸಲ್ ಔಟ್ ಮಾಡ್ಬೋದು ಈಗ ಸೊ 2 6 ಎಸ್ 2 16 ಆಗ್ತದ ನೋಡ್ರಿ ನೆಕ್ಸ್ಟ್ 2 3 ನೆಕ್ಸ್ಟ್ 2 8 ಸೊ therefore ಏನ್ ಬಂತ ವ್ಯಾಲ್ಯೂ ಇಟ್ ಈಸ್ 8 by 3 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಏನಾಗುತ್ತೆ ಸೆಕೆಂಡ್ ಆಗುತ್ತೆ ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಏರಿಯಾ ಆಫ್ ಅ ಕ್ಯೂಬ್ ಅಂತ ಹೌದಾ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಸೊ ಈಗ ನೋಡ್ರಿ ಸೊ ಎಲ್ಲಾ ಕ್ವಶನ್ಸ್ ಏನದಾವಲ್ಲ ಅದ ಫಾರ್ಮ್ಯಾಟ್ ಒಳಗಡೆ ಇದಾವ ಸೊ ವಾಲ್ಯೂಮ್ ಆಫ್ ಅ ಕ್ಯೂಬ್ ಅಗೇನ್ ಇನ್ಕ್ರೀಸಿಂಗ್ ಅಂತ ಐತಿ ಹೌದಾ ಸೊ ಎನ್ ಎಡ್ಜ್ ಆಫ್ ಅ ವೇರಿಯೇಬಲ್ ಇನ್ಕ್ರೀಸಿಂಗ್ ಹೌದಾ ಕ್ಯೂಬ್ ಇವೆಲ್ಲ ಫಾರ್ಮ್ಯಾಟ್ ಏನದು ಕ್ಯೂಬ್ ಮೇಲೆ ಇರುವಂತ ಕ್ವಶನ್ಸ್ ಹೌದಾ ಸೊ ಇಷ್ಟು ಕ್ವಶನ್ ಏನ್ ಮಾಡ್ರಿ ನೀವು ಈ ಪ್ಯಾಟರ್ನ್ ಈ ಫಾರ್ಮ್ಯಾಟ್ ಒಳಗಡೆ ರೆಡಿ ಮಾಡ್ಕೊಡ್ರಿ ಇದ್ರೊಳಗಿಂದ ಡೆಫಿನೆಟ್ ಆಗಿ ಎರಡು ಕ್ವಶನ್ ಏನಾಗತ್ತಪ್ಪ ಅಂದ್ರೆ ಅಪಿಯರ್ ಆಗುತ್ತೆ ಒಂದು 2 ಮಾರ್ಕ್ಸ್ ಇನ್ನೊಂದು ಏನಾಗುತ್ತೆ 3 ಮಾರ್ಕ್ಸ್ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಅಂತ ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅದ್ರ ಬಗ್ಗೆ ಏನ್ ಮಾಡ್ತೀನಿ ಡಿಸ್ಕಷನ್ ಮಾಡಿ ಕೊಟ್ಟಿರ್ತೀನಿ ಸೊ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡ್ಬೇಕಂತಂದ್ರೆ ನೋಡ್ರಿ ಕಮೆಂಟ್ ಒಳಗೆ ಹಾಕ್ರಿ ಇದ್ರೊಳಗೆ 9 or 10 ಯಾವ್ದಾದ್ರು ಕ್ವಶನ್ ನಿಮ್ಗೆ ಸಾಲ್ವ್ ಮಾಡ್ಕೊಟ್ಟಿರ್ತೀನಿ ಬಟ್ ನಿಮ್ಗೆ ಅನ್ಸಿತಪ್ಪ ಅಂದ್ರೆ ಇಷ್ಟು ನಿಮ್ಗೆ ತಿಳಿದಪ್ಪ ಅಂದ್ರೆ ಎರಡು ಕ್ವಶನ್ ಏನ್ ಮಾಡ್ರಿ ಸಾಲ್ವ್ ಮಾಡ್ಕೊಡ್ರಿ okay so thank you for watching this video